ಗೂಡು ಕಟ್ಟಿದ್ದು ಒಂದೇ ಒಂದು ಪಕ್ಷಿ. ಆದರೆ ಈಗಾಗಲೇ ಅಲ್ಲಿ ಮೊಟ್ಟೆ ಇಟ್ಟು ಮರಿಗಳನ್ನು ಮಾಡ್ತಿರೋದು ಈಗಾಗಲೇ 4ನೇ ಬ್ಯಾಚ್. ಒಂದು ಸತಿ ಒಂದು ಕಡೆ ಒಂದು ಪಕ್ಷಿ ಬಂದು ಗೂಡು ಕಟ್ಟಿತು. ಅಲ್ಲಿ 2 ಮೊಟ್ಟೆ ಇಡ್ತು. ಅದು ಹ್ಯಾಚ್ ಆಗಿ ಮರಿಗಳನ್ನು ದೊಡ್ಡವ್ರು ಮಾಡಿ ಅದನ್ನು ಓಡಾಡೋದು ಕಲಿಸಿ ಹಾರೋದು ಕಲಿಸಿ ಅದು ಹೋದ್ಮೇಲೆ ಈಗಾಗಲೇ 4ನೇ ಪಕ್ಷಿ ಇಲ್ಲಿ ಬಂದು ಮೊಟ್ಟೆ ಇಟ್ಟು ಇದಾಗಲೇ ಮರಿಗಳು ಕೂಡ ಆಗಿದೆ. ಎಷ್ಟು ದೊಡ್ಡದಾಗಿದೆ ನೋಡಿ. ಅದ್ರದ್ದು ಸೌಂಡ್ ಕೇಳಿಸ್ತಾ ಇರುತ್ತೆ ಪ್ರತಿದಿನ. ನಾನಿಲ್ಲಿ ವಿಂಡೋ ಓಪನ್ ಮಾಡೋಕ್ಕೆ ಹೋಗಲ್ಲ, ಇದನ್ನು ಶೂಟ್ ಮಾಡೋಕ್ಕೆ ಮಾತ್ರ ನಾನು ಓಪನ್ ಮಾಡಿದ್ದೆ. ಯಾಕಂದರೆ ಮನೇಲಿ ಬೆಕ್ಕಿರೋದ್ರಿಂದ ಯಾವಾಗ ಹೋಗೋ ಅದನ್ನು ಹಿಡಿದು ಬಿಡುತ್ತೋ ಅಂತ ಅನ್ನೋ ಒಂದು ಭಯ. ಪ್ರತಿದಿನ ಬೆಳಗ್ಗೆ ಹೊತ್ತು ಸಂಜೆ ಹೊತ್ತು ಪಕ್ಷಿಗಳದ್ದು ಜೋರು ಸೌಂಡ್ ಕೇಳಿಸುತ್ತೆ ನಮಗೆ. ಯಾಕೆಂದರೆ ನಮ್ಮ ಮನೆ ಸುತ್ತಲೂ ಹೆಚ್ಚಾಗಿ ಮರ ಗಿಡಗಳು ಇರೋದ್ರಿಂದ. ಒಂದೊಂದ್ಸತಿ ನನಗೆ ಈ ಸೌಂಡ್ ಕೇಳಿಸ್ಕೊಂಡ ತಕ್ಷಣ ನಾವು ಯಾವುದೋ ಒಂದು ಪಕ್ಷಿಧಾಮದಲ್ಲಿದ್ದೀವಿ ಅಂತ ಅನ್ನಿಸ್ಬಿಡುತ್ತೆ. ಹಾಯ್ ಡಿಯರ್ಸ್, ವೆಲ್ಕಮ್ ಬ್ಯಾಕ್. ಇವತ್ತು ಸಾಯಂಕಾಲ 7 ಗಂಟೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡಿದೆ. ಹರ್ಷಿತ್ಗೆ ಸಡನ್ನಾಗಿ ಹೆಲ್ತ್ ಅಪ್ಸೆಟ್ ಆಯಿತು. ಇದ್ದಕ್ಕಿದ್ದಾಗೆ ಅವನಿಗೆ ಒಂಥರ ಸುಸ್ತು, ಬಾಡಿ ಪೈನ್, ಜ್ವರ ಎಲ್ಲನೂ ಶುರು ಹೋಗಿದೆ. ಬೆಳಗ್ಗೆಯಿಂದ ಮಲಗೇ ಇದ್ದ. ಟ್ಯಾಬ್ಲೆಟ್ ಮಾತ್ರ ತೊಗೊಂಡು ಮಲ್ಕೊಂಡಿದ್ದ. ಇವಾಗ ತುಂಬ ಜ್ವರ ಇದೆ ಮತ್ತು ನೈಟಲ್ಲಿ ಜಾಸ್ತಿ ಆಗುತ್ತೆ ಅಂತ ಅಂದ್ಕೊಂಡು ಡಾಕ್ಟರ್ ಹತ್ರ ಹೋಗ್ತಿದ್ದಾನೆ. ಒಂದು ಇಂಜೆಕ್ಷನ್ ಹಾಕಿಸ್ಕೊಂಬಂದು ಸರಿ ಹೋಗ್ತಾನೆ. ಬರೀ ಮಾತ್ರ ತೊಗೊಂಡ್ರೆ ಕಮ್ಮಿ ಆಗಲ್ಲ ಅಂತ ಅನಿಸ್ತು. ಹರ್ಷಿತ್ ನೋಡಿ ಹಿಂಗೆ ಹೇಳೋಣ, ಒಂದೇ ದಿನಕ್ಕೆ ಹಿಡಿದೋಗ್ಬಿಟ್ಟಿದ್ದಾನೆ. ಆಯ್ತು ಚೆನ್ನಾಗೇ ಇದ್ದ. ಇದ್ದಕ್ಕಿದ್ದಾಗೆ ರಾತ್ರಿ ಜ್ವರ ಬಂತು. ಮೊದಲು ಬಂದಿದ್ದು ಗಂಟಲು ನೋವು. ಏನಾಯಿತು ಅಂತಲೇ ಗೊತ್ತಿಲ್ಲ. ಬೇರೆ ಏನು ತಿನ್ನೋದು ಇಲ್ಲ ಅವನು. ಮೇ ಬಿ ವಾಟರ್ಮೆಲನ್ ಇಲ್ಲ ರಾತ್ರಿ ಆಯಿತಾ. ಫ್ರಿಡ್ಜಲ್ಲಿ ವಾಟರ್ಮೆಲನ್ ಇಟ್ಟಿದ್ವಿ, ಅದು ತಿಂದಿದೆ ಇನ್ನಂಗೆ ಆಯಿತು ಏನೋ ಗೊತ್ತಿಲ್ಲ. ಹೋಗ್ಬಿಡ್ಬೋಗಮ್ಮ. ಮತ್ತು ಡಾಕ್ಟರ್ ಎಲ್ಲ ಹೊರಟೋದ್ರೆ 8 ಗಂಟೆಗೆಲ್ಲ ಕ್ಲೋಸ್ ಆಗ್ಬಿಟ್ರೆ. ಲೈಟಾಗಿ ಜ್ವರ ಕಮ್ಮಿ ಆಗಿದೆ, ಆದರೆ ಬಾಡಿ ಪೈನ್ ತುಂಬ ಇದೆ, ಸುಸ್ತು ಜಾಸ್ತಿ ಇದೆ. ಎಳ್ನೀರು ಕೊಟ್ಟಾಯಿತು, ಅದು ಕೂಡ ಸುಸ್ತು ಕಮ್ಮಿ ಆಗ್ತಿಲ್ಲ. ಹೋಗಿ ಒಂದು ಇಂಜೆಕ್ಷನ್ ಹಾಕಿಸ್ಕೊಂಬಂದ್ರೆ ಮೇ ಬಿ ಸರಿ ಹೋಗ್ತಾನೆ ಅಂತ ಅನಿಸ್ತು. ಇದು ಮಾಸ್ಕ್ ಹಾಕೋ. ಬಾಯ್ ಹರ್ಷಿಬಿಟ್ಟು ಹೇಳು, ಬಾಡಿ ಪೈನ್ ಎಲ್ಲ ಏನೇನಿದೆ ಅದನ್ನೆಲ್ಲ ಹೇಳಿ ಆಯಿತಾ. ಬಾಯ್ ಚೆನ್ನಾಗಿ. ಮಕ್ಕಳು ಅದೆಷ್ಟೇ ಚಿಕ್ಕವರಿರಲಿ ಎಷ್ಟೇ ದೊಡ್ಡವರಾಗಲಿ ಅವ್ರು ಹುಷಾರಿಲ್ಲ ಅಂತಂದರೆ ಏನೋ ಮನಸ್ಸಿಗೆ ಸಮಾಧಾನನೇ ಇರಲ್ಲ. ಸ್ವಲ್ಪ ಜ್ವರ ಜಾಸ್ತಿ ಆಯಿತು ಅಂತಂದ್ರೂ ಕೊರಗ್ತಾ ಇರ್ತಾನೆ ರಾತ್ರಿ ಎಲ್ಲ. ಗಂಡ್ಮಕ್ಳು ಬೇಗನೆ ಒಂಥರ ವೀಕ್ ಹೋಗ್ತಾರೆ. ಒಂದು ಸ್ವಲ್ಪ ಜ್ವರ ಬಂದರೂ ಕೂಡ ತುಂಬ ಡಲ್ಲಾಗಿ ಹೋಗ್ತಾನೆ. ಹೆಣ್ಮಕ್ಳು ಸ್ವಲ್ಪ ಸ್ಟ್ರಾಂಗ್. ಹೇಳಬೇಕು ಅಂದರೆ ನಮ್ಮ ಮನೆಯಲ್ಲಿ ನಾನು ಮತ್ತು ನನ್ನ ತಮ್ಮ ಇಬ್ಬರು ಇರೋದು. ಅವನಿಗೆ ಏನಾದ್ರು ಜ್ವರ ಬಂತು ಅಂದರೆ ಒಂದೇ ದಿನಕ್ಕೆ ಇಳ್ದೋಗ್ತಾನೆ. ನೋಡಿದ ತಕ್ಷಣ ಗೊತ್ತಾಗುತ್ತೆ ಅವ್ನು ಹುಷಾರು ತಪ್ಪಿದ್ದಾನೆ ಅಂತ. ಅಂದರೆ ನಮ್ಮನೇಲಿ ಇಲ್ಲಿ ಪ್ರಿಯಾ ಮತ್ತು ಹರ್ಷಿತ್ ಅವರಿಬ್ಬರಲ್ಲಿ ಪ್ರಿಯಾ ಸ್ವಲ್ಪ ಸ್ಟ್ರಾಂಗ್ ಆಗಿರ್ತಾಳೆ. ಅವಳು ಏನೇ ಬಂದರೂ ಅವಳಿಗೊಂಚೂರು ತಡೆಯೋ ಶಕ್ತಿ ಇದೆ. ಆಮೇಲೆ ನನ್ನ ತಮ್ಮನ ಮನೆಯಲ್ಲಿ ಅವರಿಬ್ಬರು ಮಕ್ಕಳಲ್ಲಿ ಪಾಪು ಅಂದರೆ ಹಿತೈಷಿ ಪಾಪು, ಅವಳು ಸ್ಟ್ರಾಂಗ್. ಓಡಾಡ್ಕೊಂಡು ಆಟ ಆಡ್ಕೊಂಡು ಇದ್ಬಿಡ್ತಾಳೆ. ಗುರ್ಪ್ರೀತ್ ಎಷ್ಟು ಬೇಗ ಹುಷಾರು ತಪ್ತಾನೆ ಅಂದರೆ ಒಂದೇ ಒಂದು ಸಣ್ಣ ನೋವು ಬಂದರೂ ಕೂಡ ಅವ್ನು ತಡೆಯಲ್ಲ. ಹಾಗೆ ಎಲ್ಲರ ಮನೇಲೂ ಹೆಣ್ಮಕ್ಳು ಒಂಚೂರು ಸ್ಟ್ರಾಂಗ್ ಆಗಿರ್ತಾರೆ, ಸ್ವಲ್ಪ ತಡೆಯೋ ಶಕ್ತಿ ಇರುತ್ತೆ. ಇವಾಗಲೂ ಬಲವಂತ ಮಾಡಿ ಕಳಿಸಿದ್ದು ಹಾಸ್ಪಿಟಲ್ಗೆ. ಹೋಗಲ್ಲ ಅಂತ ಇದ್ದ. ಕಾರಣ ಏನಂದರೆ ಒಂದು ಪೊಲ್ಯೂಷನ್, ಈ ಡಸ್ಟಿಂದಾಗಿ ಅವನಿಗೆ ತುಂಬ ಬೇಗ ಅಲರ್ಜಿ ಆಗುತ್ತೆ. ಸೊ ಒಂದು ಊದ್ಬತ್ತಿ ಹಚ್ಚೋಂಗಿಲ್ಲ, ಕರ್ಪೂರ ಹಚ್ಚೋಂಗಿಲ್ಲ, ವೆಹಿಕಲ್ದು ಹೊಗೆ ಆಗಲ್ಲ, ಧೂಳಾಗಲ್ಲ, ಆಮೇಲೆ ಸೌಂಡ್ ಆಗಲ್ಲ. ತುಂಬ ಸೆನ್ಸಿಟಿವ್ ಅವನು. ಹಾಗಾಗಿ ಬಲವಂತ ಮಾಡಿ ಮಾಸ್ಕ್ ಎಲ್ಲ ಹಾಕ್ಕೊಂಡು ಹೋಗ್ಬಿಡ್ಬಾ ಅಂತ ಕಳಿಸಿದ್ದಾಯಿತು. ಏನಿಲ್ಲ, ಜ್ವರ ಅಷ್ಟೇ. ಒಂಥರ ವೈರಲ್ ಫೀವರ್ ಇರ್ಬೋದು ಅಥವಾ ಈ ಡಸ್ಟ್ ಅಲರ್ಜಿಯಿಂದ ಆಗಿರ್ಬೋದು. ವರ್ಷದಲ್ಲಿ ಒಂದು ಸತಿನಾದರೂ ಅಟ್ಲೀಸ್ಟ್ ಜ್ವರ ಬರಬೇಕಂತೆ. ಒಂದು ಸ್ವಲ್ಪ ಹುಷಾರಾಗಲಿ, ಆಮೇಲೆ ನಾನು ನಿಮಗೆ ಸಿಗ್ತೀನಿ. ಇದು ನೆಕ್ಸ್ಟ್ ಡೇ ಬೆಳಗ್ಗೆ. ಇವತ್ತು ಬ್ರೇಕ್ಫಾಸ್ಟ್ ಏನಂದರೆ ಅವಲಕ್ಕಿ. ತುಂಬ ದಿನದ ನಂತರ ಅವಲಕ್ಕಿ ಮಾಡಿದ್ದೀನಿ. ನೋಡೋಕೆ ನಿಮಗೆ ಚಿತ್ರಾನ್ನ ಅವಲಕ್ಕಿ ಎರಡು ಒಂದೇ ಥರ ಕಾಣಿಸುತ್ತೆ, ಆದರೆ ಸ್ವಲ್ಪ ಟೇಸ್ಟಲ್ಲಂತೂ ಡಿಫ್ರೆನ್ಸ್ ಇದ್ದೇ ಇರುತ್ತೆ. ಕ್ವಿಕ್ ಆ್ಯಂಡ್ ಈಸಿಯಾಗಿ ಮಾಡ್ಕೊಳ್ಳೋವಂಥ ರೆಸಿಪಿ ಅಂದರೆ ಇದೊಂದೇ. ಅವಲಕ್ಕಿ ಉಪ್ಪಿಟ್ಟು ಯಾವಾಗ ಬೇಕಂದ್ರೆ ತಕ್ಷಣ ಮಾಡಬೇಕು ಅಂದರೆ ಫಸ್ಟ್ ಜ್ಞಾಪಕಕ್ಕೆ ಬರೋದೇ ಇದೆರಡು. ಸೊ ಬ್ರೇಕ್ಫಾಸ್ಟ್ ಆಯಿತು, ಕಿಚನ್ ಕ್ಲೀನಿಂಗ್ ಎಲ್ಲ ಆಯಿತು. ಹಾಗೆ ಹರ್ಷಿತ್ ಕೂಡ ಇವಾಗ ಸ್ವಲ್ಪ ಹುಷಾರಾಗಿದ್ದಾನೆ, ಟ್ಯಾಬ್ಲೆಟ್ ಎಲ್ಲ ತೊಗೊಂಡಿದ್ದಾನೆ. ನಾಳೆ ಹಬ್ಬಕ್ಕೋಸ್ಕರ ತಂಬಿಟ್ಟು ಮಾಡೋಕ್ಕೆ ಇದಕ್ಕೆ ಮುಂಚೆನೇ ಅಕ್ಕಿ ಎಲ್ಲ ಹುರಿದು ಮಿಲ್ ಮಾಡಿಸಿ ಇಟ್ಟಿದ್ದೆ. ಈಗಾಗಲೇ ತಂಬಿಟ್ಟಿನ ರೆಸಿಪಿ ನಾನು ಕುಕಿಂಗ್ ಚಾನಲಲ್ಲಿ ಹಾಕಿದ್ದೀನಿ. ಹಬ್ಬಕ್ಕೆ ಮುಂಚೆ ಇದನ್ನು ಶೂಟ್ ಮಾಡಬೇಕು ಅಂತಲೇ ಪ್ರಿಪೇರ್ ಮಾಡಿಕೊಂಡೆ, ಇನ್ನು ರೆಸಿಪಿ ಹಾಕೋಕ್ಕೆ ಅಂತಲೇ. ಅನ್ಫಾರ್ಚುನೇಟ್ಲಿ ಇವನು ಹುಷಾರಿಲ್ಲದ ಕಾರಣ ಮಧ್ಯದಲ್ಲಿ ಸ್ವಲ್ಪ ಅದು ಡಿಲೇ ಆಯಿತು. ಹಾಗಾಗಿ ಹಬ್ಬದ ಒಂದು ದಿನ ಮುಂಚೆ ಕುಕಿಂಗ್ ಚಾನಲಲ್ಲಿ ಹಾಕಿದ್ದೀನಿ. ನೋಡಿಲ್ಲ ಅಂದರೆ ಒಂದ್ಸತಿ ಚೆಕ್ ಮಾಡಿ, ಅಥವಾ ಕ್ವಿಕ್ ಆ್ಯಂಡ್ ಫಾಸ್ಟಾಗಿ ಒಂದ್ಸತಿ ತಂಬಿಟ್ಟಿನ ರೆಸಿಪಿ ನಾ ಹೇಗೆ ಮಾಡಿದೆ ಅಂತ ತೋರಿಸ್ಬಿಡ್ತೀನಿ, ಬನ್ನಿ. ಇಲ್ಲಿ ಕಡೆಗೆ ನಮ್ಮನೆಯಲ್ಲಿ ಅಕ್ಕಿಯಿಂದನೇ ತಂಬಿಟ್ಟು ಮಾಡ್ತೀವಿ.
ಅಕ್ಕಿ ಅಂತಂದರೆ ಮಾಮೂಲಿಯಾಗಿ ಊಟಕ್ಕೆ ಬಳಸೋಂಥ ಅಕ್ಕಿ ಇರ್ಬೋದು, ರೇಷನ್ ಅಕ್ಕಿ ಇರ್ಬೋದು. ಮೊದಲು ಚೆನ್ನಾಗಿ ತೊಳೆದು ಒಣಗಿಸಿದ ನಂತರ ಚೆನ್ನಾಗಿ ಇದನ್ನು ಹುರಿಬೇಕು. ಹುರಿಯೋದು ಹೇಗೆ ಅಂತಂದರೆ, ನಾವು ಹೇಗೆ ಉಪ್ಪಿಟ್ಟಿಗೆಲ್ಲ ರವೆ ಹುರಿತೀವಲ್ಲ ಕೆಂಪಗಾಗೋ ಹಾಗೆ, ಅದೇ ರೀತಿಯೇ ಅಕ್ಕಿನೂ ಕೂಡ ಚೆನ್ನಾಗಿ ಕೆಂಪಗಾಗೋವರೆಗೂ ಹುರ್ಕೋಬೇಕು. ಸೊ ಈ ರೀತಿ ಮಾಡೋಂಥ ತಂಬಿಟ್ಟು ಸುಮಾರು ನಮ್ಮ ಮನೆಯಲ್ಲಿ 1 ತಿಂಗಳವರೆಗೂ ಇಟ್ಕೊಂಡು ತಿಂತಾ ಇದ್ವಿ. ನಮ್ಮಮ್ಮ ಮಾಡೋದು ಹೇಗೆ ಅಂದರೆ, ಒಂದು ಸ್ವಲ್ಪ ಗಟ್ಟಿ ಪಾಕ ಮಾಡ್ತಾರೆ. ಸ್ವಲ್ಪ ಗಟ್ಟಿಯಾಗಿರುತ್ತೆ ತಂಬಿಟ್ಟು. ನಾನು ಸ್ವಲ್ಪ ಸಾಫ್ಟಾಗಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ಈ ರೀತಿ ಸ್ವಲ್ಪ ಕೆಂಪಗಾಗೋವರೆಗೂ ಹುರಿದು ಇಟ್ಕೋಬೇಕು. ನಂತರ ನಾವು ಇದನ್ನು ಮಿಕ್ಸಿನಲ್ಲಿ ಪೌಡ್ರ್ ಮಾಡ್ಕೋಬೋದು. ಮಿಕ್ಸಿಲಿ ತುಂಬ ಟೈಮ್ ಹಿಡಿಯುತ್ತೆ, ಅಥವಾ ಕ್ವಾಂಟಿಟಿ ಜಾಸ್ತಿ ಇದೆ ಅಂತ ಅನ್ಸಿದ್ರೆ ನೀವು ಮಿಲ್ಲಲ್ಲಿ ಮಾಡಿಸ್ಕೋಬೋದು. ಇದು ತಣ್ಣಗಾದ್ಮೇಲೆ ನಾವು ಮಿಕ್ಸಿನಲ್ಲಿ ಪೌಡ್ರ್ ಮಾಡಿ ನಂತರ ಜರಡಿ ಮಾಡಿ ನುಣ್ಣಗಾಗೋ ಹಾಗೆ ಪೌಡ್ರ್ ಮಾಡಿ ಇಟ್ಕೋಬೇಕು. ಆದರೆ ನಾನು ಇದನ್ನು ಮಿಲ್ಲಲ್ಲಿ ಮಾಡಿಸಿ ತಂದಿದ್ದೀನಿ. ಸೊ ನೈಸಾಗಿರಬೇಕು, ಎಲ್ಲೂ ತರಿಯಾಗಿರಬಾರ್ದು. ಈ ರೀತಿ ಇರೋವಂಥ ಹುರಿದಿರುವಂಥ ಅಕ್ಕಿ ಹಿಟ್ಟಿದ್ರೆ ಯಾವಾಗ ಬೇಕಾದ್ರೂ ತಂಬಿಟ್ಟು ನಮಗೆ ಎಷ್ಟೆಷ್ಟು ಬೇಕೋ ಮಾಡ್ಕೋಬೋದು. ಸುಮಾರು 3 ಕಪ್ಪಷ್ಟು ನಾನಿಲ್ಲಿ ಅಕ್ಕಿ ಹಿಟ್ಟು ಅಂದರೆ ಹುರಿದಿರುವಂಥ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಇದಕ್ಕೆ ನಾವು ಕಡಲೆಬೀಜ, ಹುರ್ಗಡ್ಲೆ, ಕೊಬ್ಬರಿ, ಎಳ್ಳು ಇದನ್ನೆಲ್ಲ ಮಿಕ್ಸ್ ಮಾಡಿ ತಂಬಿಟ್ಟು ಮಾಡಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಬಿಳಿ ಎಳ್ಳು ಮತ್ತು ಕಪ್ಪು ಎಳ್ಳು ಎರಡನ್ನೂ ಹಾಕ್ಕೊಂಡಿದ್ದೀನಿ. ಅಥವಾ ಇದರಲ್ಲಿ ಯಾವುದಾದ್ರು ಒಂದು ಎಳ್ಳನ್ನು ನೀವು ಉಪಯೋಗಿಸ್ಕೋಬೋದು. ಅಥವಾ ಎಳ್ಳು ಬೇಡ ಅಂತಂದ್ರೂ ಕೂಡ ಎಳ್ಳನ್ನು ಸ್ಕಿಪ್ ಮಾಡ್ಬೋದು. ಎರಡು ಒಂಚೂರು ಘಮ ಬರೋವರೆಗೂ ಸ್ವಲ್ಪ ಅದು ಚಟಪಟ ಅಂತ ಸಿಡಿಯುತ್ತೆ, ಅಲ್ಲಿವರೆಗೂ ಹುರ್ಕೋಬೇಕು. ಇದು ಹುರಿದಾದ ನಂತರ ಇದ್ರ ಜೊತೆಗೆ ಒಂದು ಅರ್ಧ ಕಪ್ಪಷ್ಟು ಹುರಿಗಡಲೆ ಹಾಕ್ತಾಯಿದ್ದೀನಿ. ಹುರಿಗಡಲೆ ಏನಂದರೆ ಸ್ವಲ್ಪ ಮೆತ್ತಗಿರುತ್ತೆ, ಥಂಡಿನಲ್ಲೆಲ್ಲ ಸ್ವಲ್ಪ ಗರಿ ಗರಿಯಾಗುತ್ತೆ. ಆನಂತರ ಕೊಬ್ಬರಿ ತುರಿ ಹಾಕಿದ್ದೀನಿ. ಕೊಬ್ಬರಿ ತುರಿದ್ಬಿಟ್ಟು ಹಾಕ್ಕೋಬೋದು, ಅಥವಾ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೋಬೋದು. ಆನಂತರ ಇದೆರಡು ಒಂಚೂರು ಬಿಸಿ ಆಗಬೇಕು, ತುಂಬ ಹುರಿಯೋದು ಬೇಡ. ಅದಾದಮೇಲೆ ಹುರಿದು ಸಿಪ್ಪೆ ತೆಗೆದಿಟ್ಕೊಂಡಿರುವಂಥ ಕಡಲೆ ಬೀಜ ಹಾಕ್ತಾಯಿದ್ದೀನಿ. ಸೊ ಇದಿಷ್ಟು ತಂಬಿಟ್ಟಿಗೆ ಹಾಕಲೇಬೇಕಾಗಿರುವಂಥ ಮುಖ್ಯವಾಗಿರುವಂಥ ವಸ್ತು. ತಂಬಿಟ್ಟು ತಿನ್ನುವಾಗ ಒಂದೊಂದು ಬೈಟಲ್ಲೂ ಕೊಬ್ಬರಿ, ಎಳ್ಳು, ಕಡಲೆ ಬೀಜ ಮತ್ತು ಇದೆಲ್ಲ ಸಿಗ್ತಿರುತ್ತೆ. ಆ ಬೆಲ್ಲದ ಟೇಸ್ಟ್ ಜೊತೆಗೆ ಇದೆಲ್ಲ ನಮಗೆ ಒಂದು ಒಳ್ಳೆ ರುಚಿ ಕೊಡುತ್ತೆ. ಫ್ಲೇವರ್ಗೋಸ್ಕರ ಏಲಕ್ಕಿ ಪುಡಿ ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಇಟ್ಕೊಂಡ ನಂತರ ನಾವು ಇದಕ್ಕೆ ಬೆಲ್ಲದ ಪಾಕ ರೆಡಿ ಮಾಡ್ಕೊಳ್ಳೋಣ. ಸೊ ಸಾಫ್ಟಾಗಿರೋವಂಥ ತಂಬಿಟ್ಟು ಮಾಡ್ತಿರೋದ್ರಿಂದ ಅದು ತುಂಬ ಮೆತ್ತಗೂ ಇರಲ್ಲ, ತುಂಬ ಗಟ್ಟಿನೂ ಇರಲ್ಲ. ಎಲ್ಲರೂ ತಿನ್ನೋ ರೀತಿಯಲ್ಲಿ ಇರಬೇಕು ಅಂದರೆ ನೀವು ಒಂದು ಸಾಫ್ಟಾಗಿರುವಂಥ ತಂಬಿಟ್ಟು ಮಾಡಬೇಕು ಅಂದರೆ ಒಂದೆಳೆ ಪಾಕ ರೆಡಿ ಮಾಡ್ಕೋಬೇಕು. ನಾನಿಲ್ಲಿ 3 ಕಪ್ಪಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಲ್ಲ, ಇದಕ್ಕೆ ಸುಮಾರು ಒಂದು 200 ಅಥವಾ 250 ಗ್ರಾಮ್ ಅಷ್ಟು ಬೆಲ್ಲ ಬೇಕಾಗುತ್ತೆ. ನಾನು ಇದನ್ನು ಕರಗಿಸ್ಕೊಂಡಿದ್ದೀನಿ 1 ಕಪ್ಪಷ್ಟು ನೀರು ಹಾಕಿ. ಪಾಕ ಒಂದೆಳೆ ಅಂತಂದರೆ ಹೇಗೆ ಗೊತ್ತಾಗುತ್ತೆ ಅಂದರೆ, ಒಂದು ಸ್ವಲ್ಪ ನೀರಲ್ಲಿ ಹಾಕಿ ನಾವು ಇದನ್ನು ಚೆಕ್ ಮಾಡ್ಕೋಬೋದು. ನೀರಲ್ಲಿ ಈ ಪಾಕದನ್ನ ಸ್ವಲ್ಪ ಹಾಕ್ತಿದ್ದಂಗೆ ಅದು ನೀರಲ್ಲಿ ಕರಗಬಾರ್ದು, ಒಂದು ಕಡೆ ಕೂತ್ಕೋಬೇಕು. ಆ ಥರ ಆಗೋವರೆಗೂ ನಾವು ಇದನ್ನು ಪಾಕ ತೆಕ್ಕೋಣ. ತುಂಬ ಗಟ್ಟಿಯಾಗಿರಬೇಕು ತಂಬಿಟ್ಟು, ನಾವು ತುಂಬ ದಿನ ಇಟ್ಕೊಂಡು ತಿನ್ನಬೇಕು ಅಂದರೆ ನೀವು ಬೇಕಾದರೆ ಹಲ್ಲಲ್ಲಿ ಕಚ್ಕೊಂಡು ತಿನ್ನೋಷ್ಟು ಶಕ್ತಿ ಇದೆ ಅಂತನಾದರೆ ಗಟ್ಟಿ ಪಾಕ ತೆಕ್ಕೋಬೋದು. ನಾವು ಕಜ್ಜಾಯಕ್ಕೆಲ್ಲ ಹೇಗೆ ಮಾಡ್ಕೋತೀವಲ್ಲ ಆ ಥರ. ಆದರೆ ನಾನು ಇದು ಸಾಫ್ಟಾಗಿ ಮಾಡ್ತಿರೋದ್ರಿಂದ ಒಂದೆಳೆ ಪಾಕ ನೋಡಿ, ಇದು ಹಾಕಿದ ಕೂಡಲೇ ಒಂದು ಕಡೆ ಕೂತ್ಕೋತಾ ಇದೆ ಬೆಲ್ಲ, ಎಲ್ಲೂ ನೀರಲ್ಲಿ ಹರಡ್ತಾ ಇಲ್ಲ. ಆ ಥರ ಆದರೆ ಸಾಕು ಪಾಕ. ಆನಂತರ ನಾವು ಇದನ್ನು ಶೋಧಿಸ್ಕೊಂಡು ಇದಕ್ಕೆ ಸ್ವಲ್ಪನೇ ಹಾಕಿ ಕಲಿಸ್ಕೋಬೇಕು. ಪಾಕ ಹಾಕಿದ ಕೂಡಲೇ ಚೆನ್ನಾಗಿ ಮಿಕ್ಸ್ ಮಾಡಿ ಬಿಸಿ ಬಿಸಿ ಇರುವಾಗಲೇ ಇದನ್ನು ತಂಬಿಟ್ಟು ಕಟ್ಕೋಬೇಕು. ಒಂದು ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ಇದು ಆರಿದ ಮೇಲೆ ಏನು ಉಂಡೆ ಕಟ್ಟೋಕ್ಕಾಗಲ್ಲ. ಸೊ ಆದಷ್ಟು ಬೇಗ ಬೇಗ ಇದನ್ನು ಮಿಕ್ಸ್ ಮಾಡಿಕೊಂಡು ಇಮ್ಮಿಡಿಯೇಟಾಗಿ ಉಂಡೆ ಕಟ್ಕೋಬೋದು. ಅಥವಾ ನಿಮ್ಗೆ ಎಷ್ಟೆಷ್ಟು ಬೇಕೋ ಅಷ್ಟಷ್ಟಕ್ಕೇ ಇದನ್ನು ಬೆಲ್ಲದ ಪಾಕ ಮಿಕ್ಸ್ ಮಾಡಿಕೊಂಡು ಉಂಡೆ ಕಟ್ಕೋತಾ ಹೋಗ್ಬೋದು. ಸೊ ಸ್ವಲ್ಪನೇ ಕ್ವಾಂಟಿಟಿ ಇದ್ದಿದ್ದರಿಂದ ನಾನು ಎಲ್ಲ ಒಟ್ಟಿಗೆ ಪಾಕ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ತಂಬಿಟ್ಟು ಕಟ್ಕೋಬೋದು. ಸ್ವಲ್ಪ ಕೈ ಒದ್ದೆ ಮಾಡ್ಕೊಳ್ಳೋದಕ್ಕೆ ಇನ್ನೊಂದು ಸೈಡಲ್ಲಿ ಒಂದು ಬೌಲಲ್ಲಿ ತಣ್ಣೀರು ಇಟ್ಕೊಂಡಿದ್ದೀನಿ. ಕೈ ಅವಾಗ ಬಿಸಿ ಇರುತ್ತೆ, ಒದ್ದೆ ಮಾಡ್ಕೊಂಡ ನಂತರ ಈಸಿಯಾಗಿ ನಾವು ಬಿಸಿ ಬಿಸಿ ಇರುವಾಗಲೇ ಈ ಥರ ಉಂಡೆ ಕಟ್ಕೋತಾ ಹೋಗ್ಬೋದು. ಮೀಡಿಯಮ್ ಸೈಜಲ್ಲಿ ಮಾಡಿಕೊಂಡ್ರೆ ಸುಮಾರು ನಮಗೆ 3 ಕಪ್ಪಲ್ಲಿ ಒಂದು 15ರಿಂದ 20 ತಂಬಿಟ್ಟು ರೆಡಿ ಆಗುತ್ತೆ, ಚೆನ್ನಾಗಿರುತ್ತೆ. ಈ ಥರ ನೀವು ಟ್ರೈ ಮಾಡಿ. ಸುಮಾರು ಜನ ಹುರಿಗಡಲೆಯಿಂದ ಮಾಡ್ತಾರೆ, ಗೋಧಿ ಹಿಟ್ಟಿಂದ ಮಾಡ್ತಾರೆ. ಆದರೆ ನಮ್ಮ ಮನೆಯಲ್ಲಿ ಟ್ರೆಡಿಷ್ನಲ್ ರೆಸಿಪಿ ಅಂತ ಮಾಡೋದು ಈ ಹುರಿದಕ್ಕಿ ತಂಬಿಟ್ಟು. ಈ ಸರ್ತಿ ಹಬ್ಬಕ್ಕೆ ನಾನು ಇದನ್ನು ಮಾಡಿದ್ದೆ. ರೆಸಿಪಿ ಕೂಡ ಈಗಾಗಲೇ ನಾನು ಕುಕಿಂಗ್ ಚಾನಲಲ್ಲಿ ಹಾಕಿದ್ದೀನಿ. ನೋಡಿಲ್ಲ ಅಂದರೆ ಡೀಟೇಲ್ ರೆಸಿಪಿ ನಾನು ಇಲ್ಲೂ ಕೂಡ ಶೇರ್ ಮಾಡಿದ್ದೀನಿ. ಬೇಕಂದಾಗ ನೀವು ಕುಕಿಂಗ್ ಚಾನಲ್, ನನ್ನ ಅಮ್ಮನ ಅಡುಗೆ ಚಾನಲಲ್ಲಿ ಕೂಡ ನೀವು ಚೆಕ್ ಮಾಡ್ಕೋಬೋದು. ನಾವು ಚಿಕ್ಕವರಿರುವಾಗ ಶಿವರಾತ್ರಿ ಹಬ್ಬ ಅಂತಂದರೆ ಫಸ್ಟ್ ನಮಗೆ ನೆನಪಾಗ್ತಿದ್ದು ಅವತ್ತಿನ ದಿನ ಏನೇನೆಲ್ಲ ತಿಂಡಿ ಮಾಡಿಕೊಡ್ತಾಯಿದ್ರು ಅದಷ್ಟು ಮಾತ್ರನೇ. ಉಪವಾಸದ ಹೆಸರಲ್ಲಿ ಎಷ್ಟೆಲ್ಲ ತಿಂಡಿಗಳನ್ನ ಮಾಡಿಟ್ಕೊಂಡು ತಿಂತಾಯಿದ್ವಿ ಅಂತ ಅದಷ್ಟೇ ನನಗೆ ನೆನಪು ಆಗ್ತಿದ್ದು. ಸೊ ಜಾಗರಣೆ ಮಾಡೋದು ಅಂತಂದರೆ ಚೌಕಾಬಾರ ಆಡ್ತಾ ಜಾಗರಣೆ ಮಾಡ್ತಾಯಿದ್ದು, ಆಟಗಳಾಡ್ತಾ ಜಾಗರಣೆ ಮಾಡ್ತಾಯಿದ್ದು, ಉಪವಾಸದ ಹೆಸರಲ್ಲಿ ಈ ಥರ ತಿಂಡಿಗಳನ್ನ ತಿಂತಾಯಿದ್ದೆ. ನನಗೆ ಶಿವರಾತ್ರಿ ಅಂತಂದರೆ ನೆನಪು. ಆದರೆ ನಮ್ಮ ಮನೆಗೆ ಅಂತ ನಾನು ಇವತ್ತು ಮಾಡಿದ್ದು ಬರೀ ತಂಬಿಟ್ಟು ಅಂದೆ. ಇದೆಲ್ಲ ನಮ್ಮ ಕಸ್ಟಮರ್ಸ್ಗೋಸ್ಕರ ನಾನು ಪ್ರಿಪೇರ್ ಮಾಡಿದ್ದೆ. ಹಬ್ಬಕ್ಕೋಸ್ಕರ ಸಾಕಷ್ಟು ಆರ್ಡರ್ಸ್ ಬಂದಿತ್ತು. ಹೆಂಗೆಲ್ಲ ಆರ್ಡರ್ಸ್ ಬಂತು ಅವತ್ತೇ ನಾನು ಪ್ರಿಪೇರ್ ಮಾಡಿ ಕಳಿಸಿದ್ದೆ. ನಿಮಗೂ ನಮ್ಮ ಹೋಮ್ ಮೇಡ್ ಸ್ನ್ಯಾಕ್ಸ್ ಬೇಕು ಅಂತ ಅನಿಸಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಂಬರ್ ಕೊಟ್ಟಿದ್ದೀನಿ. ವಾಟ್ಸಪ್ ನಂಬರ್ ಮೂಲಕ ಹಾಯ್ ಮೆಸೇಜ್ ಕಳಿಸಿ ನೀವು ಆರ್ಡರ್ ಪ್ಲೇಸ್ ಮಾಡ್ಬೋದು.
ತುಂಬಾ ಆರ್ಡರ್ಸ್ ಬಂದಿತ್ತು ಹಬ್ಬಕ್ಕೆ. ನಾನು ಆಗಲೇ ಹೇಳಿದ್ನಲ್ಲ, ಶಿವರಾತ್ರಿ ಹಬ್ಬ ಅಂತಂದ್ರೆ ಉಪವಾಸದ ಹೆಸರಲ್ಲಿ ಈ ಥರ ತಿಂಡಿಗಳನ್ನ ತಿನ್ನೋದೇ ಒಂದು ಹಬ್ಬದ ಆಚರಣೆ. ಉಪವಾಸ ಮಾಡ್ತಾ ಜಾಗರಣೆ ಮಾಡ್ತಾ ಎಲ್ಲರೂ ಒಟ್ಟಿಗೆ ಸೇರಿ ಹಬ್ಬ ಆಚರಣೆ ಮಾಡೋದು, ಅಥವಾ ಹೊರಗಡೆ ಹೋಗಿ ದೇವಸ್ಥಾನಗಳನ್ನು ವಿಸಿಟ್ ಮಾಡೋದು, ಅಥವಾ ಗೇಮ್ಸ್ ಆಡೋದು, ಇದೇ ಶಿವರಾತ್ರಿ ಹಬ್ಬದಲ್ಲಿ ನಮಗೆ ನೆನಪಾಗ್ತಾ ಇದ್ದಿತ್ತು. ಸೊ ನಮ್ಮ ಕಸ್ಟಮರ್ಸ್ಗೋಸ್ಕರ ಇದನ್ನೆಲ್ಲ ಪ್ಯಾಕ್ ಮಾಡಿ ನಾನು ಕಳಿಸ್ಕೊಟ್ಟಿದ್ದಾಯಿತು. ಈ ಸರ್ತಿಯ ನಮ್ಮ ಶಿವರಾತ್ರಿ ಹಬ್ಬ ಕಾಯಕವೇ ಕೈಲಾಸ ಅಂತ ಅನ್ನೋ ರೀತಿಯಲ್ಲಿತ್ತು. ಮನೇಲಿ ಸಿಂಪಲ್ ಪೂಜೆ ಮಾಡಿ ಹಬ್ಬಕ್ಕೋಸ್ಕರ ಬೆಳಗ್ಗೆ ನೈವೇದ್ಯಕ್ಕೆ ರೆಡಿ ಮಾಡಿಟ್ಟಿದ್ದೆ. ರಾತ್ರಿ ಡಿನ್ನರ್ ಇವಾಗ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಮಧ್ಯಾಹ್ನ ಏನು ಅಡುಗೆ ಮಾಡಿರಲಿಲ್ಲ. ಸಿಂಪಲ್ಲಾಗಿ 2 ರೆಸಿಪಿ ಇವಾಗ ನಿಮಗೆ ಶೇರ್ ಮಾಡ್ತಿದ್ದೀನಿ. ಬರೀ ಸಿಂಪಲ್ ಅಷ್ಟೇ ಅಲ್ಲ, ವೆರಿ ಹೆಲ್ದಿ ರೆಸಿಪಿ. ಇವತ್ತು ಡಿನ್ನರ್ಗೋಸ್ಕರ ನಾನಿಲ್ಲಿ ಉಪಯೋಗಿಸ್ಕೊಂಡಿರೋದು ಗೋಧಿ ನುಚ್ಚು. ಡಯಾಬಿಟಿಸ್ ಇರೋರಿಗೆ, ವೆಯ್ಟ್ ಲಾಸ್ ಮಾಡೋರಿಗೆ ತುಂಬ ಒಳ್ಳೆಯದು. ಹೈ ಪ್ರೋಟೀನ್ ಇರುವಂಥ ಒಂದು 1 ಪಾಟ್ ರೆಸಿಪಿ, ಹಾಗೆ ಒಂದು ಸ್ವೀಟ್ ರೆಸಿಪಿ ನೋಡ್ಕೊಂಬರೋಣ. ಮೊದಲನೇದಾಗಿ 2 ಕಪ್ಪಲ್ಲೂ ನಾನು ಗೋಧಿ ನುಚ್ಚು ತೊಗೊಂಡಿದ್ದೀನಿ. ಗೋಧಿ ನುಚ್ಚನ್ನು ಉಪಯೋಗಿಸ್ಕೊಂಡು ನೀವು ಅನ್ನದ ರೀತಿಯಲ್ಲಿ ಕೂಡ ಮಾಡ್ಕೊಂಡು ತಿನ್ಬೋದು, ಮೊಸರನ್ನ ಥರ ತಿನ್ಬೋದು. ಅದೇ ರೀತಿಯೇ ಇವತ್ತು 1 ಪಾಟ್ ರೆಸಿಪಿ ಮಾಡ್ತಾಯಿದ್ದೀನಿ ಗೋಧಿ ನುಚ್ಚನ್ನ ಉಪಯೋಗಿಸ್ಕೊಂಡು. ಸ್ವಲ್ಪ ಬ್ರೌನ್ ಆಗಿರುವಂಥ ಗೋಧಿನ ಉಪಯೋಗಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಹೆಚ್ಚಾಗಿ ಪ್ರೋಟೀನ್ ಇರುತ್ತೆ ಅದರಲ್ಲಿ. ಅಂದರೆ ಅನ್ಪಾಲಿಶ್ಡ್ ಗೋಧಿ ನುಚ್ಚಿದು. 1 ಕಪ್ಪಷ್ಟು ಗೋಧಿ ನುಚ್ಚಿನ ಜೊತೆಗೆ ಅರ್ಧ ಕಪ್ಪಷ್ಟು ಹೆಸರುಬೇಳೆ ಉಪಯೋಗಿಸ್ಕೊಂಡಿದ್ದೀನಿ. ಈ ಸಮ್ಮರಲ್ಲಿ ಹೆಸರುಬೇಳೆನ ಉಪಯೋಗಿಸ್ಕೊಂಡು ನೀವು ಹೆಚ್ಚಾಗಿ ಈ ಥರ ರೆಸಿಪಿಗಳನ್ನು ಮಾಡಿ ತಿನ್ನೋದ್ರಿಂದ ಒಂದು ಹೊಟ್ಟೆ ಫುಲ್ ಅನಿಸುತ್ತೆ, ಆಮೇಲೆ ತಂಪು ಕೂಡ, ದೇಹ ತಂಪಾಗಿಡುತ್ತೆ. ಸೊ ಗೋಧಿ ನುಚ್ಚು 1 ಕಪ್ಪು, ಅರ್ಧ ಕಪ್ಪಷ್ಟು ಹೆಸರುಬೇಳೆ, ಇದನ್ನು ಎರಡನ್ನೂ ಚೆನ್ನಾಗಿ ತೊಳ್ಕೊಂಡ ನಂತರ ಕುಕ್ಕರಲ್ಲಿ ಮೊದಲನೇದಾಗಿ ಒಂದು 2 ಸ್ಪೂನಷ್ಟು ತುಪ್ಪ ಬಿಸಿ ಮಾಡ್ಕೊಳ್ಳೋಣ. ತುಪ್ಪದ ಬದಲಾಗಿ ನೀವು ಎಣ್ಣೆ ಉಪಯೋಗಿಸ್ಕೋಬೋದು. ತುಪ್ಪ ಹಾಕೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿರುತ್ತೆ, ಒಂದು ಒಳ್ಳೆ ಘಮನೂ ಇರುತ್ತೆ. ತುಪ್ಪ ಬಿಸಿ ಆದಮೇಲೆ ಅರ್ಧ ಸ್ಪೂನಷ್ಟು ಜೀರಿಗೆ, 1/4 ಸ್ಪೂನಷ್ಟು ಹಿಂಗೆ ಹಾಕ್ತಾಯಿದ್ದೀನಿ. ಇದು ಹೋಮ್ ಮೇಡ್ ಹಿಂಗೆ. ಹೆಂಗೆ ಮಾಡೋದು ಅಂತ ನಾನೀಗಾಗಲೇ ನನ್ನ ಚಾನಲಲ್ಲಿ ಹಾಕಿದ್ದೀನಿ, ಚೆಕ್ ಮಾಡಿ. ಹಿಂಗೆ ಹಾಕಿದ್ಮೇಲೆ ಅದು ಸ್ವಲ್ಪ ಒಳ್ಳೆ ಘಮ ಬರಬೇಕು. ಜೀರಿಗೆ ಮತ್ತು ಹಿಂಗೆ ಘಮ ಬಂದ ನಂತರ ತೊಳೆದಿಟ್ಕೊಂಡಿರುವಂಥ ಗೋಧಿ ನುಚ್ಚು ಮತ್ತು ಹೆಸರುಬೇಳೆ ಹಾಕಿ ಇದನ್ನು ಒಗ್ಗರಣೆಯಲ್ಲಿ ಬಾಡಿಸ್ಕೋಬೇಕು. ಇದೇ ಟೈಮಲ್ಲೇ ನಾನು ಇದಕ್ಕೆ ಒಂದು ಸ್ವಲ್ಪ ತರಕಾರಿಯನ್ನು ಕೂಡ ಹಾಕಿದ್ದೀನಿ. ಸುಮಾರು 4 ರೀತಿ ತರಕಾರಿ ಇಲ್ಲಿದೆ. ನೀವು ಎಷ್ಟು ತರಕಾರಿ ಹಾಕ್ಕೊಂಡ್ರು ಅಷ್ಟೇ ರುಚಿಯಾಗುತ್ತೆ. ಬೀನ್ಸ್, ಕ್ಯಾರೆಟ್, ಗೆಡ್ಡೆಕೋಸು, ಹಸಿ ಬಟಾಣಿ, ಇದ್ರ ಜೊತೆಗೆ ಸ್ವಲ್ಪ ಅರಿಶಿನ, ಖಾರಕ್ಕೆ ಬೇಕಾಗುವಷ್ಟು ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಇಷ್ಟೇ. ಬೇರೆ ಏನೂ ಮಸಾಲೆ ಬೇಡ. ತುಂಬ ರುಚಿಯಾಗಿ ಆಗುವಂಥ 1 ಪಾಟ್ ರೆಸಿಪಿ ಇದು. ಇದರಲ್ಲಿ ಏನಂದರೆ ನಾನು ಗೋಧಿ ನುಚ್ಚು ಉಪಯೋಗಿಸಿರೋದ್ರೆ ನೀವು ಬೇಕಾದ್ರೆ ಅಕ್ಕಿನೂ ಕೂಡ ಉಪಯೋಗಿಸ್ಕೋಬೋದು. ಅಂದರೆ ಅಕ್ಕಿ ಮತ್ತು ಹೆಸರುಬೇಳೆ ಎರಡೂ ಸೇರಿಸಿ ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ಹೆಸರುಬೇಳೆ ಬದಲಾಗಿ ನೀವು ತೊಗರಿಬೇಳೆ ಕೂಡ ಹಾಕ್ಕೋಬೋದು. ಈ ಥರ ವೇರಿಯೇಷನ್ಸ್ ಮಾಡಿ ಮಾಡ್ಕೋಬೋದು. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಇಷ್ಟೇ ಮಸಾಲೆ, ಸಿಂಪಲ್ ಆಗಿರುತ್ತೆ, ಟೇಸ್ಟ್ ಚೆನ್ನಾಗಿರುತ್ತೆ. ಅದನ್ನು ಒಗ್ಗರಣೆಯಲ್ಲಿ ಹುರಿಯುವಂಥ ಟೈಮಲ್ಲಿ ಇನ್ನೊಂದು ಕಡೆ ಸಣ್ಣ ಕುಕ್ಕರಲ್ಲಿ ಇನ್ನೊಂದು ಸಣ್ಣ ಕಪ್ಪಷ್ಟು ನಾನು ಗೋಧಿ ನುಚ್ಚೇನು ತೊಗೊಂಡಿದ್ದೆ ಅದನ್ನು ಕೂಡ ತೊಳೆದು ಬಿಟ್ಟು ಇದರಲ್ಲಿ ಬೇಯಿಸ್ಕೊಳ್ಳೋಣ. ಅದಕ್ಕೂ ಕೂಡ ಒಂದು ಸ್ವಲ್ಪ ತುಪ್ಪ ಹಾಕಿದ್ದೀನಿ. ಈ ಥರ ಪುಟ್ಟದಾಗಿರುವಂಥ ಕುಕ್ಕರ್ ತುಂಬ ಕಾಂಪ್ಯಾಕ್ಟ್ ಆಗಿರುತ್ತೆ. ಅಂದರೆ ಸಣ್ಣದಾಗಿ ಏನಾದ್ರು ಬೇಯಿಸ್ಕೋಬೇಕು, ಸಣ್ಣ ಕ್ವಾಂಟಿಟಿನಲ್ಲಿ ಏನಾದ್ರು ಮಾಡ್ಕೋಬೇಕು ಅಂದರೆ ತುಂಬ ಚೆನ್ನಾಗಿರುತ್ತೆ. ಇದೆರಡು ಕುಕ್ಕರ್ ನಾನು ಇಂಡಸ್ ವ್ಯಾಲಿನಲ್ಲಿ ತೊಗೊಂಡಿರೋದು. ಈ 2 ಕುಕ್ಕರ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಸೊ ಕೆಲವೊಂದು ಕುಕ್ಕರಲ್ಲಿ ಕುಕ್ಕಿಂಗ್ ಮಾಡುವಾಗ ಅಂಟತ್ತೆ ಅಥವಾ ಸೀದ್ ಹೋಗುತ್ತೆ. ಬಟ್ ಇದರಲ್ಲಿ ಯಾವುದೇ ಕಾರಣಕ್ಕೂ ಸೀದ್ ಹೋಗಲ್ಲ, ತುಂಬ ಚೆನ್ನಾಗಾಗುತ್ತೆ. ನಾನು ನಿಮಗೆ ತೋರಿಸ್ತೀನಿ ಹೇಗಾಗಿದೆ ಅಂತಲೂ. ಹಾಗೆ ಈ ಕಡೆ ನಾವೇನು 1 ಪಾಟ್ ಮಾಡ್ತಾಯಿದ್ವಿ ಅದನ್ನು ಒಗ್ಗರಣೆಯಲ್ಲಿ ಒಂದು ಸ್ವಲ್ಪ ಹೊತ್ತು ಬೇಯಿಸ್ಕೊಂಡ ನಂತರ ಇದಕ್ಕೆ ನಾನಿಲ್ಲಿ ಅಳತೆನಲ್ಲಿ ನೀರು ಹಾಕಿದ್ದೀನಿ. ಅಳತೆನಲ್ಲಿ ಹೇಳಬೇಕು ಅಂದರೆ ಸುಮಾರು 4 ಪಟ್ಟಷ್ಟು ನೀರು ಇದಕ್ಕೆ ಹಾಕ್ಕೋಬೇಕು. ಅಂದರೆ ಗೋಧಿ ನುಚ್ಚು ಕೂಡ ಸ್ವಲ್ಪ ನೀರು ಜಾಸ್ತಿ ಇರುತ್ತೆ, ಹೆಸರುಬೇಳೆನೂ ನೀರು ಜಾಸ್ತಿ ಇರುತ್ತೆ. 1 ಕಪ್ಪು ಗೋಧಿ ನುಚ್ಚು ಮತ್ತು ಅರ್ಧ ಕಪ್ಪು ಹೆಸರುಬೇಳೆಗೆ ನಾನಿಲ್ಲಿ 4 ಕಪ್ಪಷ್ಟು ನೀರು ಹಾಕ್ಕೊಂಡಿದ್ದೀನಿ. ಹಾಗೆ ಅದೇ ಸೇಮ್ ಟೈಮಲ್ಲಿ ಆ ಕಡೆನೂ ಗೋಧಿ ನುಚ್ಚಿನ ತುಪ್ಪದಲ್ಲಿ ಹುರ್ಕೊಂಡು 1-2 ನಿಮಿಷ ಆದಮೇಲೆ ಅದಕ್ಕೂ ಕೂಡ ನೀರು ಹಾಕಿದ್ದೀನಿ. ಅದಕ್ಕೂ ಕೂಡ 1:2 ಪ್ರಪೋರ್ಷನಲ್ಲಿ ಹಾಕಿದ್ದೀನಿ. ಸೊ ಇದರಲ್ಲಿ ತರಕಾರಿ, ಹೆಸರುಬೇಳೆ ಎಲ್ಲ ಹಾಕಿರೋದ್ರಿಂದ ನೀರು ಇದಕ್ಕೆ ಸ್ವಲ್ಪ ಜಾಸ್ತಿ ಬೇಕು. ಆ ಕಡೆ ಬರೀ ಗೋಧಿ ನುಚ್ಚು ಮಾತ್ರ ಇರೋದ್ರಿಂದ ಅದು ಮುಳುಗೋಷ್ಟು ಮಾತ್ರ ನೀರು ಹಾಕಿ ಎರಡನ್ನೂ ಕೂಡ ಒಂದು 4-5 ವಿಸಿಲ್ ಕೂಗಿಸ್ಕೋಬೇಕು. ಗೋಧಿ ನುಚ್ಚು ಸ್ವಲ್ಪ ಬೇಯೋದಕ್ಕೆ ಟೈಮ್ ತಗೊಳುತ್ತೆ. ಹಾಗೆ ಮುಖ್ಯವಾಗಿ ಇಲ್ಲಿ ಒಂದು ಕಿಚನ್ ಟಿಪ್ಸ್ ನಿಮಗೆ ಶೇರ್ ಮಾಡ್ತಿದ್ದೀನಿ. ಇದಕ್ಕೆ ಮುಂಚೆ ಕೂಡ ನನ್ನ ಒಂದಷ್ಟು ಕಿಚನ್ ಟಿಪ್ಸ್ ತುಂಬ ಹಿಟ್ಟಾಗಿದೆ. ಅದರಲ್ಲಿ ಮೋಸ್ಟ್ ಪಾಪ್ಯುಲರ್ ಹಿಟ್ಟಾಗಿರುವಂಥ ಒಂದು ಕಿಚನ್ ಟಿಪ್ ಅಂದರೆ ಟಿಶ್ಯೂ ಪೇಪರ್ನ ನಾವು ಕಿಚನಲ್ಲಿ ಯಾವ್ಯಾವ ಥರ ಉಪಯೋಗಿಸ್ಕೋಬೋದು ಅಂತ. ಸೊ ನಾನಂತೂ ಹೆಚ್ಚಾಗಿ ಬಟ್ಟೆಗಿಂತಲೂ ಕಿಚನ್ ಟಿಶ್ಯೂ ಪೇಪರ್ನೇ ನಾನು ಪ್ರಿಫರ್ ಮಾಡ್ತೀನಿ ಕ್ಲೀನಿಂಗ್ಗೆ. ಒಂದು ಎಲ್ಲೂ ಮಾರ್ಕ್ ಆಗಲ್ಲ. ನಾವು ಬಟ್ಟೆನಲ್ಲಿ ಒರೆಸಿದ್ರೆ ಕೆಲವೊಮ್ಮೆ ಮಾರ್ಕ್ ಉಳ್ಕೊಳ್ಳುತ್ತೆ. ನಾವು ಹೆಂಗೆ ಒರೆಸಿರ್ತೀವೋ ಅದೇ ಥರ ಮಾರ್ಕ್ ಉಳ್ಕೊಳ್ಳುತ್ತೆ. ಆದರೆ ಪೇಪರಲ್ಲಿ ಒರೆಸಿದಾಗ ಎಲ್ಲೂ ಕೂಡ ಮಾರ್ಕ್ ಬರಲ್ಲ. ಕಿಚನ್ ಸ್ಲ್ಯಾಬ್ ಆಗಲಿ ಅಥವಾ ನಾವು ಅಡುಗೆ ಮನೇಲಿ ಇಟ್ಟಿರೋಂಥ ಕಂಟೈನರ್ಸ್ ಕೆಲವೊಮ್ಮೆ ಧೂಳು ಹಿಡ್ದಿರುತ್ತೆ. ಅದರ ಮೇಲ್ಗಡೆ ಕೂಡ ಧೂಳು ಒರೆಸೋದಕ್ಕೂ ಕೂಡ ಬಟ್ಟೆಗಿಂತಲೂ ಕಿಚನ್ ಟಿಶ್ಯೂನಲ್ಲೇ ಸ್ವಲ್ಪ ಒದ್ದೆ ಮಾಡಿಕೊಂಡು ಬರೀ ನೀರನ್ನು ಒದ್ದೆ ಮಾಡಿಕೊಂಡು
ಆ ಕಂಟೈನರ್ ಮೇಲೆಲ್ಲ ಒರೆಸಿದ್ರೆ ಆ ಧೂಳು ಕ್ಲೀನಾಗಿ ಹೋಗುತ್ತೆ. ಇವಾಗಂತೂ ಅದೆಷ್ಟು ಧೂಳು ಬರುತ್ತದೆ, ನೀವೆಷ್ಟೇ ಕ್ಲೀನ್ ಮಾಡಿ ನಾಳೆ ಬೆಳಗ್ಗೆ ಅಷ್ಟೇ ಧೂಳಿರುತ್ತೆ. ಸೊ ಗ್ಲಾಸ್ ಒರೆಸೋದಕ್ಕೆ ಇಂಥದಕ್ಕೆಲ್ಲ ನಾನು ಕಿಚನ್ ಟಿಶ್ಯೂನೇ ಪ್ರಿಫರ್ ಮಾಡ್ತೀನಿ. ಹಾಗೆ ಕುಕ್ಕರ್ ಇಟ್ಟಾಗ ಕೆಲವೊಮ್ಮೆ ಉಕ್ಕು ಬರುತ್ತೆ. ಅದು ಬೇಳೆ ಆಗಲಿ ಅಕ್ಕಿ ಆಗಲಿ ಉಕ್ಕು ಬಂದು ಕೆಳಗಡೆ ಎಲ್ಲ ಚೆಲ್ಲುತ್ತೆ, ಸ್ಟವ್ ಮೇಲೆ ಆಗುತ್ತೆ, ಅಥವಾ ಆ ಕುಕ್ಕರ್ ಲಿಡ್ ಮೇಲೆ ಕುತ್ಕೊಂಡ್ಬಿಟ್ರೆ ಅದನ್ನು ಕ್ಲೀನ್ ಮಾಡೋದು ತುಂಬ ಕಷ್ಟ. ಅಂಥದಕ್ಕೆ ಈ ಕಿಚನ್ ಟಿಶ್ಯೂ ಮೋಸ್ಟ್ ಯೂಸ್ಫುಲ್ ಅಂತಲೇ ಹೇಳ್ಬೋದು. ಬೇಳೆ ಅಕ್ಕಿ ಬೇಯಿಸುವಾಗ ಈ ಥರ ಮೇಲ್ಗಡೆ ಒಂದು ಕಿಚನ್ ಟಿಶ್ಯೂನ ಮಧ್ಯದಲ್ಲಿ ಸ್ವಲ್ಪ ಕಟ್ ಮಾಡಿ ಹೀಗೆ ಹಾಕೋದ್ರಿಂದ ಅದರ ಮೇಲ್ಗಡೆ ಉಕ್ಕು ಬಂದಿದ್ದೆಲ್ಲ ಟಿಶ್ಯೂ ಪೇಪರ್ ಮೇಲೆ ಇರುತ್ತೆ. ಯಾವುದೇ ಕಾರಣಕ್ಕೂ ನಿಮಗೆ ಕುಕ್ಕರ್ ಲಿಡ್ ಕೂಡ ಏನು ಗಲೀಜಾಗಲ್ಲ, ಸ್ಟವ್ ಕೂಡ ಗಲೀಜಾಗಲ್ಲ. ಸೊ ಆ ಕ್ಲೀನಿಂಗ್ ಟೈಮ್ನ ಕೂಡ ನೀವು ಸೇವ್ ಮಾಡ್ಬೋದು. ಸೊ ಇದರಲ್ಲಿ ನಾನು ದೊಡ್ಡ ಕುಕ್ಕರ್ ಇಟ್ಟಿರೋದ್ರಿಂದ ಅಷ್ಟಾಗಿ ಉಕ್ಕು ಬಂದಿಲ್ಲ. ಸಣ್ಣ ಕುಕ್ಕರಲ್ಲಿ ಕೆಲವೊಮ್ಮೆ ಈ ಥರದ್ದು ಕ್ವಾಂಟಿಟಿನಲ್ಲಿ ನಾವು ಮಾಡೋಂಥ ಟೈಮಲ್ಲಿ ಖಂಡಿತ ಉಕ್ಕು ಬರುತ್ತೆ. ಅದರಲ್ಲೂ ಈ ಗೋಧಿ ನುಚ್ಚು ಸ್ವಲ್ಪ ಅಂಟು ಜಾಸ್ತಿ ಇರುತ್ತೆ. ಸೊ ಸ್ಟವ್ ಮೇಲೆ ಬಿದ್ದರೆ ಅದನ್ನು ಕ್ಲೀನ್ ಮಾಡೋದು ತುಂಬ ಕಷ್ಟ. ಅದು ಹಾಗಾಗಿ ಆ ಒಂದು ಟೈಮ್ನ ಸೇವ್ ಮಾಡೋದಕ್ಕೋಸ್ಕರ ಕಿಚನ್ ಟಿಶ್ಯೂನ ನೀವು ಈ ಥರ ಉಪಯೋಗಿಸ್ಕೋಬೋದು. ಈ ಥರದ ಒಂದು ಕಿಚನ್ ಟಿಶ್ಯೂ ಇಟ್ಕೊಂಡಿದ್ರೆ ಗ್ಲಾಸ್ ಒರೆಸೋದಕ್ಕೂ ಕೂಡ ತುಂಬ ಯೂಸ್ಫುಲ್ ಇದು. ಅದು ಡ್ರೆಸ್ಸಿಂಗ್ ಟೇಬಲ್ದು ಗ್ಲಾಸ್ ಇರ್ಬೋದು, ಅಥವಾ ವಿಂಡೋ ಗ್ಲಾಸಸ್ ಇರ್ಬೋದು, ಟಿ ವಿ ಗ್ಲಾಸ್ ಇರ್ಬೋದು, ಅದನ್ನೆಲ್ಲ ಒರೆಸೋದಕ್ಕೆ ಈ ಕಿಚನ್ ಟಿಶ್ಯೂನ ನಾನು ಪ್ರಿಫರ್ ಮಾಡ್ತೀನಿ. ಮೋಸ್ಟ್ ಯೂಸ್ಫುಲ್ ಪ್ರಾಡಕ್ಟಲ್ಲಿ ಇದು ಒಂದು ಕೂಡ. ಸೊ ಈ ಟಿಪ್ಸ್ನ ನೀವು ಒಂದ್ಸತಿ ಟ್ರೈ ಮಾಡಿ. ಕುಕ್ಕರ್ ಲಿಡ್ ಮೇಲೆ ನೀವು ನೋಡ್ಬೋದು ಒಂದೇ ಒಂದು ಡ್ರಾಪ್ ಗಂಜಿ ಕೂಡ ಅದರಲ್ಲಿಲ್ಲ. ಎಷ್ಟೇ ಗಂಜಿ ಬಂದರೂ ಈ ಪೇಪರ್ ಹೀರ್ಕೊಂಡಿರುತ್ತೆ. ನಂತರ ಮತ್ತೆ ನಾವು ತೆಗೆದುಬಿಟ್ಟು ಈಸಿಯಾಗಿ ತೊಳ್ಕೊಬೋದು. ಕೆಲವೊಮ್ಮೆ ಬೇಳೆ ಅಕ್ಕಿ ಬೇಯಿಸಿದಾಗ ಬಿಸಿಗೆನೆ ಆ ಲಿಡ್ ಮೇಲ್ಗಡೆ ಆ ಗಂಜಿ ಎಲ್ಲ ಅಂಟ್ಕೊಂಡ್ಬಿಟ್ರೆ ಅದನ್ನು ತೊಳೆಯೋದಕ್ಕೆ ನೀರು ಕೂಡ ಜಾಸ್ತಿ ಹಿಡಿಯುತ್ತೆ, ಟೈಮ್ ಕೂಡ ವೇಸ್ಟ್. ಸೊ ಅದಕ್ಕೋಸ್ಕರ ಈ ಕಿಚನ್ ಟಿಪ್ಸ್ನ ನೀವು ಒಂದ್ಸತಿ ಟ್ರೈ ಮಾಡಿ. ಈ ಕಡೆ ನಾನು ಒಂದು ಸ್ವೀಟ್ ರೆಸಿಪಿಗೋಸ್ಕರ ಗೋಧಿ ಬೇಯಿಸಿರೋದು ಚೆನ್ನಾಗಿ ಬೆಂದಿದೆ. ಸ್ವೀಟ್ಗೆ ನಾನು ಇಲ್ಲಿ ಉಪಯೋಗಿಸ್ತಿರೋದು ಸಕ್ಕರೆ ಬೆಲ್ಲದ ಬದಲಾಗಿ ಕಲ್ಸಕ್ಕರೆ ಹಾಕಿದ್ದೀನಿ. ಸೊ ಕಲ್ಸಕ್ಕರೆ ನಮ್ಗೆ ಎಷ್ಟು ಟೇಸ್ಟಿಗೆ ಬೇಕೋ ಅಷ್ಟು ಹಾಕಿ, ನಂತರ ಒಂದು ಸ್ವಲ್ಪ ಹಾಲು ಹಾಕಿದ್ದೀನಿ. ಅದು ಮುಳುಗೋಷ್ಟು ಹಾಲು ಹಾಕಿ ಈ ಕಲ್ಸಕ್ಕರೆ ಕರಗೋವರೆಗೂ ಮಾತ್ರ 1-2 ನಿಮಿಷ ಬಿಸಿ ಮಾಡಿಕೊಂಡ್ರೆ ಸಾಕು, ತುಂಬ ಕುದಿಸೋದೇನು ಬೇಡ. ನಾವೀಗಾಗಲೇ ಗೋಧಿನ ಬೇಯಿಸ್ಕೊಂಡಿರೋದ್ರಿಂದ ಹಾಲು ಮತ್ತು ಕಲ್ಸಕ್ಕರೆ ಹಾಕಿ ಇನ್ನೊಂದು 2 ನಿಮಿಷ ಬಿಸಿ ಮಾಡಿಕೊಂಡ್ರೆ ಸಾಕು. ಆ ಕಲ್ಸಕ್ಕರೆ ಕರಗದೆ ಅಂತಂದರೆ ಇದಾಗಿದೆ ಅಂತ ಅರ್ಥ. ಹಾಗೆ ಸ್ವಲ್ಪ ಕೇಸರಿ ದಳಗಳನ್ನು ಹಾಕಿದ್ದೀನಿ. ಇದು ಆಪ್ಷನಲ್, ಇದ್ದರೆ ಹಾಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಹಾಗೆ ಸ್ವಲ್ಪ ಡ್ರೈ ಫ್ರೂಟ್ಸ್ನ ಕೂಡ ಇಲ್ಲಿ ಇನ್ನೂ ಸ್ಲೈಸ್ ಮಾಡಿ ಹಾಕ್ತಾಯಿದ್ದೀನಿ. ಈ ಡ್ರೈ ಫ್ರೂಟ್ಸ್ ಕಟರ್ ನಾನು ಯಾವುದೋ ಒಂದು ಪೇಜಲ್ಲಿ ನೋಟ್ ತೊಗೊಂಡಿದ್ದೆ. ಸ್ವಲ್ಪ ಕಾಂಪ್ಲಿಕೇಟೆಡ್. ನಾನಿದು ಡ್ರೈ ಫ್ರೂಟ್ಸ್ ಲಡ್ಡುಗೆ ಅಂತಲೇ ತರಿಸಿದ್ದು. ತುಂಬ ಟೈಮ್ ಹಿಡಿಯುತ್ತೆ ಕಟ್ ಮಾಡೋಕ್ಕೆ ಅಂತ, ಬಟ್ ಸ್ವಲ್ಪ ಟೈಮ್ ಕೂಡ ಇದರಲ್ಲಿ ಇನ್ನೂ ಜಾಸ್ತಿ ಹಿಡಿಯುತ್ತೆ ಇದರಲ್ಲಿ ಇನ್ನು ಕಟ್ ಮಾಡಲಿಕ್ಕೆ. ಸೊ ಹಾಲು ಮತ್ತು ಕಲ್ಸಕ್ಕರೆ ಹಾಕಿ 1-2 ನಿಮಿಷ ಬಿಸಿ ಮಾಡ್ಕೊಂಡ ನಂತರ ಲಾಸ್ಟಲ್ಲಿ ಫ್ಲೇವರ್ಗೋಸ್ಕರ ಏಲಕ್ಕಿ ಪುಡಿ ಹಾಗೆ ಕಟ್ ಮಾಡಿ ಇಟ್ಕೊಂಡಿರೋಂಥ ಡ್ರೈ ಫ್ರೂಟ್ಸ್ ಹಾಕ್ಕೊಂಡ್ರೆ ಆಯಿತು. ಇದಕ್ಕೆ ಮತ್ತೆ ತುಪ್ಪದಲ್ಲೆಲ್ಲ ಹುರಿದು ಹಾಕೊಳ್ಳೋಂಥ ಅವಶ್ಯಕತೆ ಇಲ್ಲ, ಯಾಕಂದರೆ ಫಸ್ಟೇ ನಾವು ಇದಕ್ಕೆ ತುಪ್ಪ ಹಾಕಿರೋದ್ರಿಂದ ಆ ತುಪ್ಪದ ಘಮನೂ ಇರುತ್ತೆ. ತುಂಬ ರುಚಿಯಾಗಿತ್ತು. ಗೋಧಿ ನುಚ್ಚಿಂದ ಮಾಡಿರೋಂಥ ಖೀರ್ ಅಥವಾ ಸ್ವೀಟ್ ರೆಸಿಪಿ ರೆಡಿಯಾಗಿದೆ. ಹಾಗೆ ಈ ಕಡೆ 1 ಪಾಟ್ ರೆಸಿಪಿ ಕೂಡ ರೆಡಿಯಾಗಿದೆ. ನೋಡಿ ಬಿಸಿ ಇರುವಾಗ ಎಷ್ಟು ಕರೆಕ್ಟಾಗಿದೆ ಅಂತ. ಸ್ವಲ್ಪ ಆರಿದ್ರೆ ಗಟ್ಟಿ ಆಗುತ್ತೆ, ಯಾಕಂದರೆ ಇದರಲ್ಲಿ ಹೆಸರುಬೇಳೆ ಇರೋದ್ರಿಂದ. ಈ ಥರದನ್ನೆಲ್ಲ ಸಣ್ಣ ಸಣ್ಣ ಕ್ವಾಂಟಿಟಿನಲ್ಲೇ ಮಾಡಬೇಕು, ಬಿಸಿ ಬಿಸಿಯಾಗೆ ಸರ್ವ್ ಮಾಡಬೇಕು. ನಾನು ಇದಕ್ಕೆ ಕಣ್ಣಳ್ತನಲ್ಲೇ ನೀರು ಹಾಕಿದ್ರು ಕರೆಕ್ಟಾಗಿದೆ. ಇಷ್ಟೇ ಕನ್ಸಿಸ್ಟೆನ್ಸಿನಲ್ಲಿ ಇರಬೇಕು, ತುಂಬ ಗಟ್ಟಿನೂ ಇರಬಾರ್ದು, ತುಂಬ ನೀರಂಗೂ ಇರಬಾರ್ದು. ಸೊ ಇದೆರಡರದ್ದು ಬೆಸ್ಟ್ ಕಾಂಬಿನೇಷನ್. ಸ್ವೀಟ್ ಮತ್ತು ಖಾರ ಎರಡೂ ಕೂಡ ತುಂಬ ಚೆನ್ನಾಗಿತ್ತು. ಎರಡೂ ಕೂಡ ಖಂಡಿತ ಮೌತ್ ವಾಟರಿಂಗ್ ರೆಸಿಪಿ ಥರನೇ ಆಗಿತ್ತು. ಮಸ್ಟ್ ಟ್ರೈ ರೆಸಿಪಿ ಟ್ರೈ ಮಾಡಿ, ಮಾಡಿದ್ಮೇಲೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ವ್ಲಾಗ್ ಸ್ಟಾರ್ಟ್ ಮಾಡಿದಾಗ ಹರ್ಷಿತ್ಗೆ ಹುಷಾರಿಲ್ಲ ಅಂತ ಹೇಳಿದೆ. ವ್ಲಾಗ್ ಎಂಡ್ ಮಾಡೋ ಅಷ್ಟೊತ್ತಿಗೆ ಹರ್ಷಿತ್ ಹುಷಾರಾಗಿದ್ದಾನೆ. ಅಂದರೆ ಇದು 3 ದಿನದ ವ್ಲಾಗ್ ಆಗಿತ್ತು. ಸೊ ಡಿಯರ್ಸ್, ಇದು ಇವತ್ತಿನ ವ್ಲಾಗ್ ಆಗಿತ್ತು. ಇವತ್ತಿನ ಈ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ನನ್ನ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ನಾನು ಹೊರಡ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ವ್ಲಾಗ್ ಜೊತೆಗೆ. ಹೋಗ್ಬರಲಾ?